ಅಂಡ್ ಇನ್ನೊಂದ್ ಹೇಳ್ಬೇಕಂದ್ರೆ ನಿಮ್ ಸಪೋರ್ಟ್ ಪಾಪ ತುಂಬಾ ಚೆನ್ನಾಗಿ ಕೊಡ್ತಾ ಇದೀರಾ ಅವಳಿಗೆ. ಬೆಂಡ ಹೋಗಿದ್ಯಂತೆ ಹುಷಾರ್ ಮಾಡಿ ಹೋಗ್ತಾ ಇದ್ದೀನಿ. ನಾನು ಹೋಗ್ತಾ ಇದ್ದೀನಿ. ಏನ್ ನೋಡ್ತಾ ಇದೀಯ ಜೊತೆ ನೀನು ಮೆನ್ಸ್ ಇದಕ್ ಬಂದ್ಬಿಟ್ಟು ಮೆಣಸ್ತಾ ಹಾಕೋಬಿಡೋಣ ನೋಡಿ ಗಾಯ್ಸ್, ಸುಮ್ನೆ ನಮ್ಮ ಅಕ್ಕ ಮಕ್ಕ ಅಂತ ಒಂದು ಪ್ಯಾಂಟ್ ಕೊಡ್ಸಕ್ಕೆ ಏನೋ ಏನೋ ನಿನ್ ಮೇಲಿಂದ ಏನ್ ಇಲ್ಸಿದ್ರೆ ನೋಡ್ರಿ ನಮ್ ಕಾಚಗಳೆಲ್ಲ ಕೊಡ್ರಿ. ಕಾಚಕಳ್ಳಿ ಬಾಯ್. ನಾನ್ ಲಾಗ್ ಸ್ವಲ್ಪ ಗಂಡಿನ ಚೆನ್ನಾಗ್ ನೋಡ್ಕೋ, ಅತ್ತೆ ಮಾವನ ಚೆನ್ನಾಗ್ ನೋಡ್ಕೋ, ಮಕ್ಕಳನ್ನ ಚೆನ್ನಾಗ್ ನೋಡ್ಕೊ, ನೀನು ಚೆನ್ನಾಗಿರು. ಆಶೀರ್ವಾದ ಇಲ್ಲಿ ಬೇಡ ಬೇಡ, ಅಯ್ಯೋ ಇಷ್ಟೆಲ್ಲ ಬೇಡ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಅರ್ಜುನ್ಸ್ ವ್ಲಾಗ್ ಕನ್ನಡ. ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಎಸ್ ಗೈಸ್, ಇವತ್ತು ಏನಪ್ಪಾ ವ್ಲಾಗ್ ಅಂತ ಹೇಳಿದ್ರೆ, ಇವತ್ತೊಂದು ರ್ಯಾಂಡಮ್ ವ್ಲಾಗ್. ನಮ್ಮ ಮನೆಗೆ ಒಬ್ರು ಗೆಸ್ಟ್ ಬಂದಿದ್ದಾರೆ ಗೈಸ್. ನಾರ್ಮಲ್ ಆಗಿ ಅಪರೂಪಕ್ಕೆ ಹೊಸದಾಗಿ ತುಂಬಾ ತಿಂಗಳಾದ್ಮೇಲೆ ಈ ಒಬ್ರು ಗೆಸ್ಟ್, ಅದರಲ್ಲಿ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ ಆಗ್ಬಿಟ್ಟಿದ್ದಾರೆ, ಇವಾಗ ಕಂಟೆಂಟ್ ಕ್ರಿಯೇಟರ್ ಆಗ್ಬಿಟ್ಟಿದ್ದಾರೆ. ಮಿನಿ ವ್ಲಾಗ್ಸ್ ಗಳನ್ನ ಮಾಡ್ಕೊಂಡು ಅವ್ರದೇ ಆದಂತ ಒಂದು ಸಣ್ಣ ಹೆಸರನ್ನ ಅವರು ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಜೀವನ ಚರಿತ್ರೆ, ಜೀವನ ಕಾಡಲ್ಲಿ ನಾಡಲ್ಲಿ ಹೆಂಗ್ ಬದುಕೋದು, ಕಾಡಲ್ಲಿ ನಾಡಲ್ಲಿ ಹೆಂಗ್ ಬದುಕೋದು ಅಂತ ತೋರಿಸ್ತಾ ಅವರು ಮಿನಿ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಒಂದು ಕಂಟೆಂಟ್ ಕ್ರಿಯೇಟರ್ ಆಗಿದ್ದಾರೆ. ಸೊ ಅದು ಬೇರೆ ಯಾರು ಅಲ್ಲ, ನನ್ನ ತಂಗಿಯಾದಂತಹ ಜ್ಯೋತಿ. ಹೇಳು, ಕಾಣಿಸ್ತಾ ಇದೆಯಾ? ಮಾತಾಡು. ಹಾಯ್ ಜ್ಯೋತಿ, ಹೇಗಿದ್ಯಾ? ಏನ್ ಸಮಾಚಾರ? ಏನ್ ಈ ಕಡೆ ಬೆಂಗಳೂರು ಕಡೆ ಅಪರೂಪಕ್ಕೆ ಆಗಮಿಸಿರೋದು? ಹಣೆ ಬರ ಸರಿ ಇಲ್ದೆ ಅದಕ್ಕೆ ಬಂದು ಕಂಟೆಂಟ್ ಕ್ರಿಯೇಟರ್ ಗೈಸ್. ಇವಾಗ ಇವರು ಏನ್ ಅನ್ಕೊಂಡ್ಬಿಟ್ಟಿದೀರಾ, ನಾನಾದ್ರೂ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೀನಿ ಸೋಷಿಯಲ್ ಮೀಡಿಯಾದಲ್ಲಿ. ನಮ್ ಜ್ಯೋತಿ ಅಂತೂ ಮಿನಿ ವ್ಲಾಗ್ ಮಾಡ್ತಾ ಸ್ಟಾರ್ಟ್ ಮಾಡ್ತಾ ಫುಲ್ ಎಷ್ಟು ಮಾಡ್ತಾ ಇದ್ದಾರೆ ಗೈಸ್. ಮಾಡೋದು ಮಕ್ಕ ತಿಕ್ಕ ತೊಳೆದೆಲ್ಲ ಹಾಕ್ಬಿಡ್ದು, ಮಕ್ಕಳು ತಿಕ್ಕ ತೊಳೆದು ಹಾಕ್ಬಿಡ್ತಾರೆ. ಅದೊಂದು ಬಾಕಿ ಇದೆ, ಎಲ್ಲ ಮಾಡೋಳೆ. ಲಾಸ್ಟ್ ಒಂದು ಮಗುದು ತಿಕ್ಕ ತುಳಿಯೋದು ಒಂದು ಮಾಡಿ ಹಾಕ್ತಿದ್ರೆ ಮುಗೀತು ಲಾಗು. ನಿಜ ಹೇಳಿ, ಕಮೆಂಟ್ ಮಾಡಿ ನಾನು ಚೆನ್ನಾಗಿ ಮಾಡ್ತಾ ಇದ್ದೀನ ಹೇಗ್ ಮಾಡ್ತಾ ಇದ್ದಾಳೆ, ಏನು ಎತ್ತ, ಯಾವ ರೀತಿ ಬರ್ತಾ ಇದೆ ಅವ್ರದ್ದು ಮಿನಿ ವ್ಲಾಗ್ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಅಂಡ್ ಮಿನಿ ವ್ಲಾಗ್ ಜೊತೆ ಅವ್ರದ್ದು ಲೈಫ್ ಸ್ಟೈಲ್ ಅಂದ್ರೆ ಲಾಂಗ್ ವ್ಲಾಗ್ ಏನಾದ್ರು ಬೇಕು ನಮ್ ತರ, ಅವರು ಒಂದು ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡ್ಬೇಕು ಅಂತ ಏನಾದ್ರು ನಿಮ್ಗೆ ಅನಿಸ್ತಿದ್ರೆ ಒಂದು ಕಮೆಂಟ್ ಮೂಲಕ ತಿಳಿಸಿ. ಬಟ್ ಏನಂದ್ರೆ ಅವರು ಕಾಡಲ್ಲಿ ನೆಟ್ವರ್ಕ್ ಸಿಗಲ್ಲ, ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ನೆಟ್ವರ್ಕ್ ಜಾಸ್ತಿ ಸಿಗಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಅವಳು ವ್ಲಾಗ್ ಮಾಡಕ್ ಏನ್ ಅಷ್ಟು ಇಷ್ಟ ಪಡಲ್ಲ. ಬಟ್ ಮಿನಿ ವ್ಲಾಗ್ ಅವಳೊಂದು ಖುಷಿಗೆ, ಅವಳಿಗೊಂದು ಟೈಮ್ ಪಾಸ್ಗೆ ಅಂತ ಮಿನಿ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ಅಂಡ್ ಇನ್ನೊಂದ್ ಹೇಳ್ಬೇಕಂದ್ರೆ ನಿಮ್ ಸಪೋರ್ಟ್ ಪಾಪ ತುಂಬಾ ಚೆನ್ನಾಗಿ ಕೊಡ್ತಾ ಇದೀರಾ ಅವಳಿಗೆ. ಒಂದು ಆಸೆ, ಈ ಇದಲ್ಲಿ ಬೇಡಿಕೆ ಕೊಟ್ಟವಳೆ, ಏನಂತ? ಎಲ್ರು ನಮ್ಮ ಊರಿಗೆ ಕರೆಕ್ಟ್ ಆಗಿ ನೆಟ್ವರ್ಕ್ ಸಿಗೋ ತರ ಮಾಡಿ. ನಾ ಇಲ್ಲಿ ಬೆಂಗಳೂರಲ್ಲಿ ಏನೇ ಆಗಿ ಯಾರನ್ನ ಅರ್ಜೆಂಟ್ ಫೋನ್ ಮಾಡಿದ್ರೆ ಅವಳಿಗೆ ಕಾಲ್ ಹೋಗಲ್ಲ, ನೆಕ್ಸ್ಟ್ ಬರುತ್ತೆ, ಕೈ ಬರಲ್ಲ, ಅಪ್ಲೋಡ್ ಮಾಡಕ್ ಆಗಲ್ಲ, ನೆಟ್ವರ್ಕ್ ಸಿಗಲ್ಲ. ಮುಂಚೆ ಚೆನ್ನಾಗಿ ಸಿಕ್ತಿತ್ತಲ್ವಾ ನಿಮ್ಮೂರಲ್ಲಿ? ಬೆಂಡ ಹೋಗಿದ್ಯಂತೆ ಟವರೇ ಕೆಳಗಡೆ ಬಿದ್ದೋಗಿ ಎಷ್ಟು ಒಂದು 6 ಐತಾ 3 ವರ್ಷ ಆದ್ರೂ ಇಂಟರ್ನೆಟ್ ರೆಡಿ ಮಾಡಕ್ ಆಗಿಲ್ಲ. ನಮಗೂ ಎಲೆಕ್ಷನ್ ಹಾಕ್ಬೇಕಾದ್ರೆ ಹೇಳ್ಬೇಕು ನೀವು. ಆಗಲ್ಲ, ನಮ್ ಜ್ಯೋತಿನೇ ಹೋಗಿ ಅದು ಟೈಟ್ ದಾರ ಕಟ್ ಬರ್ತಾಳೆ, ಇಂಟರ್ನೆಟ್ ಬೇಕು ಅವಳಿಗೆ. ಬಾಯಿ ಮುಚ್ಕೊಂಡು ಸ್ವಲ್ಪ ನಿಧಾನಕ್ಕೆ ಮಾತಾಡಿ ಪಾಪ ಮಾಡ್ಕೊಂಡು. ಸೊ ಗೈಸ್, ಇವತ್ತು ನಮ್ಮ ಜ್ಯೋತಿ ಜೊತೆ ಟೈಮ್ ನ ಕಳೆಯುವ. ಆಲ್ರೆಡಿ ಇವತ್ತು ಸಂಡೇ ಗೈಸ್, ನಿನ್ನೆ ಅವಳು ಬಂದಿದ್ದು, ನಿನ್ನೆ ವ್ಲಾಗ್ ಮಾಡಕ್ ಆಗಿಲ್ಲ, ಪಾಪ ಎಲ್ರು ಟಯರ್ಡ್ ಆಗ್ಬಿಟ್ಟಿದ್ರು. ಅವರು ಕೆಲಸದಿಂದ ಯಾರು ಬಂದಿರ್ಲಿಲ್ವಲ್ಲ, ಸೊ ವಿಡಿಯೋನ ನಾನು ಮಾಡೋದಕ್ಕಾಗಿಲ್ಲ. ಹಾಗಾಗಿ ಇವತ್ತು ಸಂಡೇ ಹೋಗ್ತೀನಿ ಅಂತಾನೆ ಕೂತಿದ್ರು ಮೇಡಮ್ ಮನೆಗೆ. ನಾನಾದ್ರೂ ಬೇಡ ಅಂತ ಹೇಳಿ ಇಲ್ಲೇ ಇರ್ಸ್ಕೊಂಡಿದೀನಿ. ಮಾಡ್ಕೊಡು, ಸಂಜೆ ಆಯ್ತು ಅಂತ ಅಂದಿ ಇದು ಎಮ್ಮೆ ಯಾರು ಕಡಿಮೆ ಮಾಡ್ಕೊಡ್ತಾ ಇಲ್ಲ ನಮ್ಮಕ್ಕ ಗೈಸ್. ಅವಳು ಅಪರೂಪಕ್ಕೆ ನಮ್ಮ ಮನೆಗ್ ಬಂದೋಳೆ ಅಂತ ನಾವು ಚಿಕನ್ ಬಿರಿಯಾನಿ ಮಾಡಿ, ಚಿಕನ್ ಫ್ರೈ ಮಾಡಿ. ಚಿಕನ್ ಬಿರಿಯಾನಿ ಬೇಡ, ಚಿಕನ್ ಫ್ರೈ ಬೇಡ, ಒಂದ್ ಗ್ಲಾಸ್ ಬಿಸಿನೀರು, ಒಂದ್ ಗ್ಲಾಸ್. ಮತ್ತೆ ಏನಕ್ಕೆ ಮೂಸಕ್ ತಿಂದ? ನಾನ್ ತಿಂದೇ ಇಲ್ವಲ್ಲ, ಅಮ್ಮಂಗೆ ಹಾಕ್ಬಿಟ್ಟು ನಾನು. ನೀ ತಿಂದೇ ಇಲ್ವಾ? ಅನ್ನ ಒಂಚೂರು ತಿಂದೇ ಇಲ್ವಾ? ತಿಂದೆ, ಒಟ್ನಲ್ಲಿ ತಿಂದೆ ತಾನೆ, ಅಷ್ಟೇ ತಿಂದೆ ತಾನೆ. ತಿಂದಿದ್ದೀನಿ, ಆದ್ರೆ ಹೊಟ್ಟೆ ತುಂಬ ಕೈ ಅಳ್ಳಾಡ್ಸ್ಕೊಂಡ್ ಬರ್ತಾಳೆ ಗೈಸ್. ಇಲ್ಲಿಂದ ಹೇಳು, ಮನುಷ್ಯಾಕ್ಷಿಯಿಂದಾನೇ ಹೇಳ್ತಾರೆ. ತಿಂಡಿ ತಗೊಂಡ್ ಬರ್ತೀನಿ ನೋಡಿ, ಆಗ್ಲೇ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಲಿಪ್ಸ್ಟಿಕ್ ಎಲ್ಲ ಬಳಕೊಂಡು ಮೇಡಮ್ ಅವರು ಅದ್ಯಾವ್ದೋ ಇವಾಗ ಒಂದು ಟ್ರೆಂಡ್ ಸಾಂಗ್ ಇದೆ ಅಲ್ಲ ಗೈಸ್, ಯಾವ್ದದು ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗ ಒಂದು ಟ್ರೆಂಡ್ ಓಡ್ತಾ ಇದೆ ನೋಡಿ, ಅದದು
ಪೈನ್ ಚುಸ್ತಿ ಟಣಣಣಣ ಅಂದ್ರೆ ಆ ಸಾಂಗ್ಗೆ ಮೇಡಮ್ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವಾಗ್ಲಿಂದ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಮಾಡೇ ವ್ಲಾಗ್ ಅಂದ್ರೆ ಆ ವಿಡಿಯೋ ಮಾಡ್ಕೊಡು ಅಂತ ಕೇಳ್ತಾ ಇದ್ದಾಳೆ. ನಮ್ ಜ್ಯೋತಿಗೆ ಇದೇ ಡ್ರೆಸ್ ಮಾಡ್ತೀಯಾ? ಏನಾಗಿದೆ ಡ್ರೆಸ್ ನೋಡಿ, ಹಿಂಗ್ ಎತ್ಕೊಳ್ಳೋದು, ಹಿಂಗ್ ಕಟ್ಕೊಳ್ಳೋದು. ಎಲ್ಲಾರು ಡಿಫ್ರೆಂಟ್ ಆಗಿ ಮಾಡೋದು, ನಾವು ಒಂಥರ ಡಿಫ್ರೆಂಟ್ ಆಗಿ ಹಿಂಗ್ ಹಾಕೊಂಡು ಹಿಂಗ್ ಕಟ್ಕೊಂಡು ಹಿಂಗ್ ಮಾಡೋದು ಅಷ್ಟೇ. ಸೊ ಗೈಸ್ ಬನ್ನಿ, ಇವತ್ತು ನಮ್ಮ ಜ್ಯೋತಿ ಜೊತೆ ಡೇ ಹೇಗ್ ಕಳಿತೀವಿ. ಅಂಡ್ ಕಾಫಿ ಕೇಳ್ತಾ ಇದ್ದಾಳೆ. ಕಾಫಿ ಅವಳಿಗೆಲ್ಲ ಮಾಡಿಸ್ತೀನಿ. ನನಗಿಂತ ಸಖತ್ತಾಗಿ ಮಾಡ್ತಾಳೆ ಗೈಸ್ ಅವಳು ಕಾಫಿ. ಅವಳಿಗೆ ಬಿಸಿನೀರ್ ಬೇಕಂತೆ, ಬಿಸಿನೀರ್ ನಾನು ಮಾಡ್ಕೊಡ್ತೀನಿ, ಕಾಫಿ ಮಾತ್ರ ಅವಳು ಮಾಡ್ಲಿ ಸಾಕು. ನಮ್ಮಮ್ಮ ಎದ್ದಾದ್ಮೇಲೆ ಮಾಡೋದು ನಾನು. ನಮ್ಮಮ್ಮ ಆಲ್ರೆಡಿ ಪಾಪ ಮಲ್ಕೊಂಡೈತಮ್ಮ. ನಡಿ ಕಾಫಿ ಮಾಡು. ಅಮ್ಮ ಎದ್ದಿ ಕುತ್ಕೊಂಡ್ಮೇಲೆ ನಾ ಮಾಡೋದು. ಅಮ್ಮ ಅಮ್ಮ ಪಾಪ ಎತ್ ಬಾ ಅಮ್ಮ, ಕಾಫಿ ಮಾಡ್ತಾಳಂತೆ ಜ್ಯೋತಿ, ಬೇಗ ಬಾ. ಹೆಂಗ್ಕೊಂಡು ಫುಲ್ಲು ಲಾಗ್ ಎಡಿಟರ್ ಆಗ್ಬಿಟ್ಟಿದೀನಿ ಇವಾಗ ನಾನು. ಮಿನಿ ಲಾಗ್ ಎಡಿಟರ್, ಮಿನಿ ಬ್ಲಾಗ್ ಎಡಿಟರ್ ಗೈಸ್ ಹೇಗ್ ಬರ್ತಿದೆ ಅನ್ನೋದನ್ನ ಪಾಪ ಕಷ್ಟಪಟ್ಟು ಮಾಡ್ತಿದ್ದಾಳೆ. ಸಪೋರ್ಟ್ ಇರ್ಲಿ ಒಂಚೂರು. ಅವಳು ದಿನಚರಿನ ಅಂದ್ರೆ ಅಲ್ಲಿ ಒರಿಜಿನಲ್. ನಾವು ವಿಡಿಯೋಗೋಸ್ಕರ ಅಂತೂ ಯಾವ್ದು ಮಾಡ್ತಾ ಇಲ್ಲ, ಯಾವ್ದು ಮಾಡ್ತಿಲ್ಲ. ಅವಳ ಲೈಫ್ ಸ್ಟೈಲ್ ಅವಳಲ್ಲಿ ದಿನ ಕಳಿಯೋದನ್ನ ಅವಳು ಮಿನಿ ಬ್ಲಾಗ್ ಅಲ್ಲಿ ತೋರಿಸ್ತಾ ಇದ್ದಾಳೆ. ಇನ್ನು ಹೆಚ್ಚಾಗಿ ಆರಾಮಾಗಿ ಇನ್ನು ಸ್ವಲ್ಪ ಮಕ್ಳನ್ನ ಇಟ್ಕೊಂಡ್ ಮಾಡಕ್ಕಾಗಲ್ಲ, ಆಗಲ್ಲ. ರೀಲ್ಸ್ ಮಾಡಕ್ಕೆ ರೀಲ್ಸ್ ನನ್ ಮಾಡಿಲ್ವಲ್ಲ. ನನ್ ಬ್ಲಾಗ್ ತೆಗ್ದ್ ನೋಡ್, ನಂದು ಇನ್ಸ್ಟಾಗ್ರಾಮ್ ಐಡಿ ತೆಗ್ದ್ ನೋಡು. ಯಾಕೋ ನಿದ್ದೆ ಬರ್ತೈತಿ ಇವಾಗ ನಂಗೆ. ಅಂತೂ ಹೇಳೋ ನೋಡಿ, ಇದು ಇವಾಗ ನಿದ್ದೆ ಮಾಡಿ ಎದ್ದಿರೋದು. ಕೇಳಲ್ಲ. ಎರಡು ನಮ್ಮ ಇಬ್ರು ಮಕ್ಳು, ನಮ್ಮ ಸಿರಿ ಫ್ರೆಂಡ್ ಇವ್ರು. ಸೇ ಹಾಯ್. ಈ ಕಡೆಯಿಂದ ಬಾ ಇಲ್ಲಿ. ಸೇ ಹಾಯ್. ಇವ್ರು ನಮ್ಮ ಬ್ಲಾಗ್ ನೋಡ್ತಾರಂತೆ ಗೈಸ್. ಇವ್ರು ಸಿರಿ ಫ್ರೆಂಡಾ? ನಿನ್ನ ಹೆಸರೇನು? ತಶ್ವಿಕಾ. ನಿನ್ನ ಹೆಸರು? ವಿಭಾ. ನೋಡಿ, ಇವಳು ಸೇಮ್ ನಮ್ ಸಿರೀಕ್ಷಾ ತರಾನೇ ಇದ್ದಾಳೆ. ಬಟ್ ಇವಳು ಎಷ್ಟನೇ ಕ್ಲಾಸ್ ಅಮ್ಮ ವಿಭಾ ನೀನು? ಅವಳು ಫಸ್ಟ್ ಸ್ಟ್ಯಾಂಡರ್ಡ್, ಇವಳಿನ LKG. ಬಟ್ ನೋಡೋದಕ್ಕೆ ಸೈಜು ಹೈಟ್ ಒಂಚೂರು ಇದ್ದಾಳೆ ಅನ್ಸುತ್ತೆ ಸಿರಿಗಿಂತ. ಬಟ್ ಸೈಜ್ ಗೀಸ್ ಎಲ್ಲ ನೋಡ್ರೆ ಸೇಮ್ ನಮ್ ಸಿರಿ ತರಾನೇ ಕಾಣಿಸ್ತಾರೆ. ನಮ್ಮ ಸಿರೀಕ್ಷಾ ಅವ್ರ ಫ್ರೆಂಡ್ ಇವರು. ನಮ್ಮ ಸಾಮ್ರಾಟ್ ಆಲ್ರೆಡಿ ಮಲ್ಕೊಂಡು ನಾನು ಎಲ್ಲೋದ್ನೋ ಗೊತ್ತಿಲ್ಲ. ಏನ್ ಐರನ್ ನೋಡಿ, ಐರನ್ ಮಾಡ್ಬೇಕಂತ. ಐರನಿಂಗ್ ಅಲ್ಲ ಅದು, ಐರನಿಂಗ್ ಹೇರ್ ಐರನಿಂಗ್, ಐರನ್ ಅಲ್ಲ. ಕರ್ಲಿ ಹೇರ್ ನಂದು ನನಗೆ ಇಷ್ಟ ಇಲ್ಲ. ಏನೋ ಕರ್ಲಿಂಗ್ ಇಷ್ಟ ಇಲ್ವಾ ನಿಂಗೆ? ಯಾಕೆ? ಸ್ಟ್ರೈಟೇ ಇಷ್ಟ. ಡ್ರೈ ಮಾಡ್ಕೊ, ಚೆನ್ನಾಗಿ ಮಾಡ್ಕೊಡ್ತೀನಿ. ಐರನಿಂಗ್ ಡ್ರೈ ಆಗಿದೆ. ಇವ್ರಿಬ್ರು ಒಂದೇ ಹೈಟ್. ಇಲ್ಲ, ವಿಭಾ ಒಂಚೂರ್ ಹೈಟ್ ಇದ್ದಾಳೆ ನಮ್ ಸಿರಿಗಿಂತ. ಹೈಟ್ ಇದ್ದಾಳೆ ನಮ್ ಕಳ್ಳಿ ಸಿರೀಕ್ಷಾ. ಬಟ್ ನೋಡಿ ಗೈಸ್, ಇಬ್ರು ಒಂದೇ. ಎಷ್ಟು ತಿನ್ನು ಏನೇ ಮಾಡು ಸಣ್ಣನೇ ಇರ್ತಾರೆ. ಹೋಗಿ ಹಿಂದೆ ಹೋಗು. ಅಲ್ಲಿ ತೋರಿಸಿ ಹೆಂಗೆ ಎತ್ಕೊಂಡು ಡ್ಯಾನ್ಸ್ ಆಡ್ತೀಯ. ಪಂಚೆ ತರಾನೇ ಐತದ್ ನಿನಗೆ. ಹಾಕೊಂಡು ಅಂಟ್ಕೊಳ್ತಾ ಇಲ್ಲ. ಸಿರಿ ಬಿದ್ಲು. పైన చూస్తే లలలలలాల కింద చూస్తే లలలలలాల టట్టటాడా టాడటటాడా టట్టటాడా టాడటటాడా టట్టటాడా టాడడడాడా లలలల లలలలలలలలల ಸೂಪರ್ ಜೊತೆ ಸೂಪರ್. ಎಸ್ ನಂಗೆ ಆ ಸಾಂಗ್ ಹೇಳಕ್ ಬರಲ್ಲ, ತಮಿಳ್ ಸಾಂಗ್. ಇವಾಗ ಅದೇ ಸಾಂಗ್ಗೆ ರೀಮಿಕ್ಸ್ ಆಗಿ ನಮ್ ಕನ್ನಡ ಸಾಂಗ್ ನ ಮಾಡ್ತಾ ಇದ್ದಾರೆ. ಯಾವ್ದು ಗೊತ್ತಾ? ನಮ್ ಕನ್ನಡದ ಯಾವ್ದೋ ಮಾಡ್ತಾರೆ, ಎಷ್ಟ್ ಚೆನ್ನಾಗೈತೆ. ಅದನ್ನು ಬಾಯಿಗೆ ಬರ್ತಾ ಇದೆ, ಬಟ್ ಆಚೆ ಬರ್ತಿಲ್ಲ. ಬಾಯಲ್ಲಿ ಇದೆ, ಆಚೆ ಬರ್ತಾ ಇಲ್ಲ. ಆ ಸಾಂಗ್ ಹೇಳಕ್ ಬರಲ್ವಾ ನಂಗೆ, ತಮಿಳ್ ಸಾಂಗು. ಅದಕ್ಕೆ ಬರೀ ಸಾಂಗ್ ಅಲ್ಲ ಎಲ್ಲೆಲ್ಲೆಲ್ಲೆಲ್ಲ ಅಂತ ನೋಡಿ. ಆದ್ರೂ ಎಷ್ಟ್ ಚೆನ್ನಾಗಿ ಹೇಳ್ಕೊಟ್ಟಿದೀನಿ ಡ್ಯಾನ್ಸು. ಬರೀ 1 hour ಅಲ್ಲೇ ಕಲ್ತವಳೆ ನೋಡಿ. ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೇಗಿದೆ. ಎಲ್ಲಿ ಜೊತೆ ಹಾಲತ್ತು ಜೊತೆ ನೋಡಿ 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 ಗೈಸ್, ಎಷ್ಟು ಪಾಪ ಲವ್ ನೋಡಿ ಗೈಸ್ ನನ್ನ ಮೇಲೆ. ಒಳಗೆ ಎಷ್ಟು ಲವ್. ಒಪ್ಕೊಂಡ ಸೇಯಿಂಗ್ ಎಷ್ಟು ಮೈ ಸಿಸ್ಟರ್. ಮತ್ತೆ ನಾನು ಒಪ್ಕೊಂಡಿಲ್ಲ ಏನೋ, ನಾನು ಇನ್ನ ಸ್ಟಾರ್ಟ್ ಮಾಡಿಲ್ಲ. ಹಿಂಗ ಶಿವ ಕೆಲ್ ಮಾಡ್ತೀವಿ ನೋಡೋಣ ಡ್ಯಾನ್ಸ್ ಕೆಲ ಆಗುತ್ತೆ.
ಮತ್ತೆ ಶಿವಾನಿ ನೋಡ ನಾನು ಹೇಳ್ಕೊಡಿ ತಕ್ಷಣ ಮಾಡ್ತಾನೆ ನೋಡ ಶಿವ ನೋಡ ಇನ್ನ ಮುಂದೆ ಬಾಚಿನ ಬರಲ್ಲ. ಸ್ಟಾರ್ಟ್ ಸ್ಟಾರ್ಟ್ 3, 2, 1 ಸ್ಟಾರ್ಟ್. ಹೆಂಗ್ ಮಾಡ್ತಾಳೆ ನಾನು ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ತಮ್ಮ, ನಾನು ವಿಶಾಲ ಮಾಡಿ ಹೋಗ್ತಾ ಇದ್ದೀವಿ. ನಾನು ಹೋಗ್ತಾ ಇದ್ದೀನಿ. ಅಲ್ಲಿ ಹಾಕಿ ಈ ಕಡೆ ಹಾಕು ಹಾಕು ಹಿಂಗ್ ತಿರ್ಕೋ ಹಂಗೆ ಹಿಡ್ಕೊ ಹಿಡ್ಕೊ ಈ ಕೈಲಿ ಇಟ್ಕೋ ಇದು ಕೈಲಿ ಇಟ್ಕೋ ಈ ಕೈಲಿ ಹಾಕು ಹಿಂಗೆ ಹಾಕೋದು ಹಿಂಗೆ ಅಣ್ಣನ ಬಟ್ಟೆ ಒಣಗ್ಬೇಕಮ್ಮ ಬೆಳಗ್ಗೆ ಎತ್ಕೊಂಡು ಹೋಗ್ಬೇಕಲ್ಲ. ಗೈಸ್ ನಾವು ವಿಶಾಲ್ ಮಾಡ್ಕ್ ಹೋಗ್ತಾ ಇದೀವಲ್ವಾ ಅವನ್ಗೆ ಅವ್ರ ಅಮ್ಮ ಬಿಟ್ಬಿಟ್ಟು ಹೊಡೋಗ್ಬಿಡ್ತಾವಳೆ ನಮ್ಮ ಅಮ್ಮನ ಹತ್ರ. ಅದಕ್ಕೆ ಅವ್ನ್ಗೆ ಆ ಕಡೆ ಈ ಕಡೆ ಜ್ಞಾನ ತಪ್ಪಿಸ್ಬೇಕಲ್ವಾ, ಅದಕ್ಕೇನೆ ಹಂಗೆ ಹಿಂಗೆ ಮಾತಾಡ್ಕೊಂಡು ಹೊಡ್ತಾ ಇದೀವಿ. ನಾವಿವಾಗ ವಿಶಾಲ್ ಮಾರ್ಟ್ಗೆ ಹೋಗ್ತಾ ಇದೀವಿ ಗಾಯ್ಸ್. ವಿಶಾಲ್ ಮಾರ್ಟ್ಗೆ ಕತ್ಲೆ ಇಲ್ಲಿ ಕಾಣಿಸ್ತೀನೋ ಕಾಣಿಸಲ್ಲ ಗೊತ್ತಿಲ್ಲ. ಸೊ ಬನ್ನಿ ಹೋಗುವ. ಮೇಡಮ್ ಅವರು ಬರ್ತೀನಿ ಅಂದ್ರಲ್ವಾ, ಅದಕ್ಕೇನೆ ವಿಶಾಲ್ ಮಾರ್ಟಿಗೆ ಹೋಗ್ತಾ ಇದೀವಿ. ಜ್ಯೋತಿ ಪ್ಯಾಂಟ್ ನೋಡ್ದ ನಂತರ ಪ್ಯಾಂಟ್ ಹಾಕೊಂಡ್ಗಳು. ನಿಮ್ ಪ್ಯಾಂಟ್ ಎತ್ತನೆ ಅದು ಏನಕ್ಕೆ ಈ ಫೋನ್ ತಂದೆ? ಬೈ ಚಾನ್ಸ್ ನಂದು ಏನಾರು ಇದಾಗೋದ್ರೆ ಫೋನ್ case, ನನ್ ಫೋನ್ ಅಲ್ಲಿ ಜ್ಯೋತಿ ಅವತಾರ ಎಲ್ಲ ಆಡ್ತಾಳೆ. ಗಾಡಿ ಕುತ್ಕೊಂಡು ಅಷ್ಟೇ ಅವಳ ಗಾಡಿ ಅವನ ಜೊತೆ ಕುತ್ಕೊಂಡು ಹೋಗ್ಬೇ ಓದ್ಸತಿ ದಬ್ಬಾಕೊಂಡ್ಬಿಟ್ಟಿದ್ರು ಇಬ್ರು. ನಾವಿವಾಗ ಏನು ಚಿನ್ನ ವಿಶಾಲ್ ಮಾರ್ಟಿಗೆ ಹೋಗ್ತಾ ಇದೀವಿ ಗೈಸ್. ನಾವಿವಾಗ ಬಾ. ತೊಪ್ಪಿ ಹಾಕೊಂಡಿದ್ಯಲ್ವಾ, ಅಲ್ಲಿ ಹೋಗಿ ಅದು ಇದು ಏನು ಕೇಳ್ಬಾರ್ದು ಬಂಗಾರಿ. ಇವಾಗ ಹೇಳಿದ್ವಿ ಏನನ್ನ ಕೇಳಿದ್ರೆ ನಿಮ್ ಮಾಮನ್ ಮಾರ್ಬಿಡೋಣ, ಶಿವ ಮಾಮನ. ಓಕೆನಾ? ಅದು ಸೊ ಬನ್ನಿ ಗೈಸ್ ಇವಾಗ ವಿಶಾಲ್ ಮಾರ್ಟಿಗೆ ಹೋಗಿ ಸಿಗುವ. ಪಟ್ಟಾಕ್ ನಾಯಿ ಹೊಡ್ದಂಗ್ ಹೊಡಿಯೋಣ. ಓ ಚಿಕ್ಕಪೇಟೆ ಹೋಗ್ತಾರೆ, ಸುತ್ತಾಡಕ್ ಆಗುತ್ತೆ. ಅಲ್ಲೆಲ್ಲ ಹೋಗಕ್ಕಾಗಲ್ಲ ಬಾ ಬಾರ. ಜಾತ್ರೆ ತರ ಇರ್ತೀಯ. ಈ ಕಲರ್ ಹಾಕು, ಈ ಕಲರ್ ಹಾಕು, ಆ ಕಲರ್ ಹಾಕೊಳೆ ಚೆನ್ನಾಗಿರಲ್ಲ. ಹಾಕು ಆ ಕಲರ್ ಒಂದ್ಸಲ. ಎಲ್ಲಿ ಬಂಗಾರಿ ಸೂಪರ್. ಅರೆ ಅದು ಇದ್ರಲ್ಲಿ ಗೊತ್ತಾಗ್ತಾ ಇಲ್ಲ, ಅದಿರೋದಕ್ಕೆ ಬಿಲ್ ಇರೋದಕ್ಕೆ ನೀಟಾಗಿ. ಯಾವ್ದು ಬನ್ನಿ. ಮನೇಲಿ ಎಷ್ಟೊಂದ್ ಐತೆ ಒಟ್ಬಿಡ್ತೀನಿ. ನಡಿ ಮೇಲೆ ಹೋಗೋಣ. ನಡಿ ಪಪ್ಪನ್ ಕರಿ. ಪಪ್ಪ ಇರ್ಲಿ ಪಪ್ಪ ಅಲ್ಲೇ ಇದಾರೆ ಅವ್ರು. ಇನ್ನ ಚಾಕ್ಲೇಟ್ ತಗೊಂಡ ಬಾ ಸಾಕು. ಜೋತ್ ಓಯ್ ಜೋತ್ ಪಾಸ್ ಆಯ್ತಾ? ನನ್ನ ಹತ್ರ ಇಲ್ಲ ಭಾವ. ಆಯ್ತಾ? ಹಾ ನಿಮ್ ಭಾವ ಎಷ್ಟು ಕೇಳಿದ್ದಲ್ಲಿ 1,000 ರೂಪಾಯಿಗೆ ಅಷ್ಟೇ ಹೇಳಿರೋದು. ನನಗ್ ಮಾಟ ಹಾ ಬರೀ 1,000 ಅಷ್ಟೇ. 1000 ಅಷ್ಟೇ. ಬಂಗಾರಿ ನೀನ್ ಸ್ಪೆಕ್ಸ್ ತಗೊಂಡ? ಹಾ ಸ್ಪೆಕ್ಸ್ ತಗೊಂಡ ನೀನು? ಏನ್ ನೋಡ್ತಾ ಇದೆಯಾ ಜೊತೆ ನೀನು? ಮೆನ್ಸ್ ಇದಕ್ ಬಂದ್ಬಿಟ್ಟು ಮೆನ್ಸ್ತಾ ಹಾಕೋಬಿಡೋಣ. ಹಾಕೋಬಿಡಿ ಹೇಳ್ತೀನಿ ಒಂದ್ ಶರ್ಟ್ ಎತ್ತಿ.
ಆ ಕಡೆ ಲೇಡೀಸ್ ಬಾ. ನಿನ್ ಮಗನ್ ನೋಡ್ತೀಯಾ? ನಿನ್ ಮಗಂದು ಚೆನ್ನಾಗಿತ್ತು ಬಾ. ಇಲ್ಲಿ ನೋಡಿ, ಇಲ್ಲಿ ಪಾಪ ಅವ್ರದ್ದು ಶಶಾಂಕ್ ಅವ್ರ ಎಷ್ಟು ರೂಪಾಯಿ ಅದು? 299. ಸಡ್ಡಿಗಳು ಸಿಗುತ್ತಿಲ್ಲಲ್ಲ. ನಮ್ ಜ್ಯೋತಿ ಹತ್ರ ₹1 ಇಲ್ಲ ಗೈಸ್, ಆದ್ರೂ ಶಾಪಿಂಗ್ ಮಾಡಕ್ಕೆ ವಿಶಾಲ್ ಮಠಕ್ ಬಂದೋಳೆ. ಅದು ಅವ್ರ ಭಾವನ್ ಭರವಸೆ ಮೇಲೆ. ಹಾ, ಅಲ್ಲಿ ₹1,000 ನಿಮ್ ಭಾವ ಕೊಟ್ಟಿರೋದು ₹1,000 ಶಾಪಿಂಗ್ ಮಾಡಿ. ನಿಂಗ್ ಬರುತ್ತಲ್ಲ, ತಗೋ ನೋಡಿ. ಸಾಮ್ರಾಟ್ ಶರ್ಟ್ ತಗೋ. ಸಾಮ್ರಾಟ್ ಇಲ್ಲಿ ಅದ್ ಕೆಳಗಡೆ ನೀನು ಕೊಡ್ಸ್ತೀನಿ, ಸುಮ್ನೆ ನಾನು ಕೆಳಗಡೆ. ತಂಗಿ ಪಾಪ ಒಂಚೂರು ಕೊಡಮ್ಮ. ಬಾಯ್ಲಿ ಒಂದ್ ಸ್ವಲ್ಪ ಕೊಡು ಬಾ, ಚೂರೇ ಚೂರು. ಅದೆಲ್ಲ ಚೆನ್ನಾಗಿರುತ್ತೆ ಮಕ್ಳಿಗೆ. 99, 49 ಇಲ್ಲೇ ಇರೋವೆ ಎಲ್ಲ. ಇವಾಗ್ಲೇ ಇಷ್ಟ ಇನ್ಮೇಲೆ ಈ ಕಡೆ ಬಾ, ಬಾ ಈ ಕಡೆ. ಏನ್ ಬೇಕು ನಿಂಗೆ? ಬಾಯ್ಲಿ. ಏನು? ಅಲ್ಲ, ಒಂದ್ ತಗೊಂಡ ತಗೋ. ಇಲ್ಲ ತಗೊಂಡ ಅಮ್ಮ, ಏನು ಖುಷಿ ಇಷ್ಟೊಂದು ಕಪ್ಪಿ ತಗೊಂಡಿದ್ಯಾ? ಇರೋ ಸಾಲ್ದಾ? ಕಲರ್ ಜಿಮ್ಗೆ ಹೋಗಿದ್ದೆ ಇರೋ ಬರೋ ದುಡ್ಡೆಲ್ಲ ಜಿಮ್ಮಲ್ಲೇ ಹಾಳು ಮಾಡ್ಬಿಡೋದು. ನಾನ್ ಸಪ್ರೇಟ್ ನಾನ್ ಕೊಡ್ಸೋದೊಂದೇ ನಮ್ಮ ನೋಡಿ ಗಾಯ್ಸ್, ಸುಮ್ನೆ ನಮ್ಮ ಅಕ್ಕ ಮಕ್ಕಳ ಹೇಳ್ತೀನಿ, ಒಂದು ಪ್ಯಾಂಟ್ ಕೊಡ್ಸಕ್ಕೆ ನಿಮ್ಗೊಂದು ಚಾಲೆಂಜ್ ಇದು. ಚಾಲೆಂಜ್ ಗೈಸ್. ಎತ್ಕೊಂಡು ಇದೆ ಮಾರ್ಕೊಂಡು ಇವಾಗ ನಮ್ಮ ಮಕ್ಕಳು ಚಾಲೆಂಜ್ ಕೊಡ್ತಾ ಇದೀವಿ. ಒಂದು ಪ್ಯಾಂಟ್ ಕೊಡ್ತೀವಿ. ಇದಕ್ ಮಾಡ್ತಾರ, ನಾವ್ ಮಾಡ್ಕೋತಾ ಬ್ಲಾಗ್ ಮಾಡ್ಕೋತಾ ಇರೋದು. 4 ಸಲ ಅಪ್ಲೋಡ್ ಮಾಡಿದೀನಿ ಇದ್ರದ್ದೆ ಪ್ರಮೋಷನ್ಗೆ. ಮೊಬೈಲ್ ಎಲ್ಲಿ ತೋರಿಸ್ಬಿಡ್ತಾರೆ, ಅಲ್ಲಿ ಬಾಡಿ ತೋರಿಸ್ಬಿಡ್ತಾರೆ. ನಮ್ಗೆ ವಿಡಿಯೋ ಮಾಡಂಗ ಅಲ್ಲೋ ಇಲ್ವಂತೆ ಗೈಸ್, ನಂಗೆ ಗೊತ್ತಿಲ್ಲ. ವಿಡಿಯೋ ಅಲ್ಲೋಗಿಲ್ಲ ಅಂತಲ್ಲ, ಇವಳು ಏನ್ ಗೊತ್ತಾ ಇವಳು ಗಾಯ್ಸ್, ನಾವ್ ಎಲ್ಲಿ ಏನಾದ್ರು ಒಂದು ಆಫರ್ ಕೊಟ್ರೆ ಆ ಆಫರ್ ತಕ್ಕಂಗೆ ಶಾಪಿಂಗ್ ಮಾಡೋದವಳು. ಇವಾಗ ₹1,000 ಶಾಪಿಂಗ್ ಕೊಟ್ಟಿದ್ರೆ ₹100 ಕರೆಕ್ಟ್ ಗಂಡಿನ ಖಾತೆ ತಗೋಬಿಟ್ಟವಳೆ. ಯಾಕೆ ಈ ಕಡೆ ಖಾತೆ ತಗೋಬಿಟ್ಟವಳೆ? ಅವ್ರ ಗಂಡಿಗೆ ಈ ಕಲೆ ಖಾತೆ ಅದು ಅವ್ರ ಎದುರು ಕಾಸು ಜಾಸ್ತಿ ಆಗತ್ತಾ, ಅವ್ರ ಮಗು ಸೇರಿ ತಗೊಂಡೋಗ್ತಾವಳೆ. ಎಂತ ಕಚ್ಚು ತಿನ್ಬೇಕಿರೋ. ಸೊ ಗೈಸ್, ಫೈನಲಿ ನಾವು ಡಿಮಾರ್ಟ್ ಅಲ್ಲ, ವಿಶಾಲ್ ಮಾರ್ಟ್ ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಇವಾಗ ಮನೆಗ್ ಬಂದಿದೀವಿ. ಆಲ್ಮೋಸ್ಟ್ ಅವಾಗ್ಲೇ ಬಂದ್ವಿ, ವಿಡಿಯೋ ಮಾಡೋ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಆ ವಿಶಾಲ್ ಮಾರ್ಟ್ ಅಲ್ಲಿ ಏನ್ ಗೊತ್ತಾ ಗೈಸ್, ಇವಾಗ ವಿಡಿಯೋ ಮಾಡ್ಬಾರ್ದು ಅಂತ ಹೇಳ್ಬಿಟ್ರು. ಅಲ್ಲಿ ವಿಡಿಯೋ ಮಾಡ್ತಾ ಇದ್ವಿ, ಬಟ್ ವಿಡಿಯೋ ಮಾಡ್ಬಾರ್ದು. ತುಂಬಾ ಸಲ ನಾವು ವಿಡಿಯೋಗಳು ಮಾಡಿದೀವಿ, ಬಟ್ ಅವ್ರು ನೋಡಿರಲ್ಲ ಏನೋ. ಆ ಟೈಮಲ್ಲಿ ನಾವು ಮಾಡಿರ್ತೀವಿ, ಬಟ್ ಅಲ್ಲಿ ಕೆಲಸ ಮಾಡೋರು ಇರ್ತಾರಲ್ಲ, ಅಂದ್ರೆ ಅಲ್ಲಿ ಕೆಲಸ ಮಾಡೋರೆಲ್ಲ ಇರ್ತಾರಲ್ಲ, ಸೊ ಅವರು ವಿಡಿಯೋ ಮಾಡಂಗಿಲ್ಲ ಮೇಡಮ್ ಅಂತ ಹೇಳ್ತಾ ಇದ್ರು. ಸರಿ ಅಂದ್ಬಿಟ್ಟು ಇನ್ನೇನ್ ಮಾಡಕ್ಕಾಗಲ್ಲ, ವಿಡಿಯೋ ಅಲ್ಲೋ ಇಲ್ಲ ಅಂತ ಹೇಳಿ ಆಮೇಲೆ ಅಲ್ಲೂ ಹೋಗಿ ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತಾರೆ ನೋಡಿ ವಿಶಾಲ್ ಮಾರ್ಟ್ ಅಲ್ಲಿ, ಅಲ್ಲೂ ಕೇಳಿದ್ವಿ. ಅವರು ವಿಡಿಯೋ ಮಾಡಕ್ ಅಲ್ಲೋ ಇಲ್ಲ ಅಂತ ಹೇಳಿದ್ರು. ಕೇಳು ಫಸ್ಟ್. ಆಲ್ರೆಡಿ ಅವ್ರ ಅಮ್ಮನ ಹತ್ರ ಬೆಳಗ್ಗೆನೆ ಮೇಲಿಂದ ಏನೋ ಮೇಲಿಂದ ಏನ್ ಹೇಳ್ಸಿದ್ರೆ ಮಿಕ್ಸಿನ ಆಲ್ರೆಡಿ ಮಿಕ್ಸಿ ತಗೊಂಡಿದ್ದಾಳೆ, ಮಿಕ್ಸಿ ತಗೊಂಡ್ ಹೋಗ್ತಾ ಇದ್ದಾಳೆ. ಆಮೇಲೆ ಇವತ್ತು ಅವ್ರ ಬಾವಿಗೆ ಮಿಕ್ಸಿ ಅಂದ್ರೆ ಏನಕ್ಕೆ ಅಂದ್ರೆ ಮಿಕ್ಸಿ ಜಾರ್ ಒಂದು ನಮ್ಮ ಮನೇಲಿ ಐತೆ, ಅದು ಇಲ್ಲಿ ವರ್ಕ್ ಆಗ್ತಾ ಇಲ್ಲ, ಎತ್ಕೊಂಡು ಹೋಗ್ತಾ ಇದೀನಿ ಅಷ್ಟೇ. ನಾನ್ ಅದೇ ಹೇಳಲ್ವ ಗೈಸ್, ಅಲ್ಲಿಂದ ಎಲ್ಲ ಖಾಲಿ ಕೈ, ಇಲ್ಲಿಂದ ತುಂಬ್ಕೊಂಡ್ ಹೋಗ ಕೈ ಉಳಿದು. ಇವ್ರು ಸುಮ್ನೆ ಹೋಗ್ಬಿಟ್ಟು ಆಚೆ ಹೋಗಿ 1-2 ಪ್ಯಾಂಟ್ ತಗೋಬರೋಣ ಬಾ ಅಂತ ಹೋಗಿ ಕರ್ಕೊಂಡ್ ಹೋಗೋಣ ಅಂತ ಹೋದ್ರು. ಇವ್ಳು ನಾನು ಬರ್ತೀನಿ ಅಂತ ಕುತ್ಕೊಂಡ್ಬಿಟ್ಟು ಯಾವಾಗ್ಲೂ ಬರೋದು, ಯಾವಾಗೂ ಏನಾರು ಒಂದ್ ಟ್ಯಾಕ್ಸ್ ಹಾಕೊಳ್ಳೋದು. ಇಂತ ಭಾವ ಸಿಗಕ್ ಪುಣ್ಯ ಮಾಡಿದ್ಯಾ ಕಣವೇ, ಪುಣ್ಯ ಮಾಡಿದ್ಯಾ. ಕೇಳಿದ ತಕ್ಷಣ ಟಕ್ ಅಂತ ಕೊಡ್ಸ್ತು ನಿನಗೆ. ಏನೋ ಗುರಾಯಿಸ್ತೀಯ ನಾಗವಲ್ಲಿ ತರ? ಏನೋ ಮಾಡಿ ಒಂದ್ಸಲ ಇನ್ನೊಂದು ಇಲ್ಲ ವಿಡಿಯೋಗಳಲ್ಲೆಲ್ಲ ಮಾಡೋದು. ಬೆಳಗ್ಗೆ ತಾನೇ ತೋರಿಸ್ತಾ ಇದೆಲ್ಲ. ಇದು ಜಿಮ್ದು ಬಾಡಿ ಯಾವ್ದಾರ ಬರ್ತಾರೆ ಅಂತ ವಿಡಿಯೋ ವಿಭಾ ಸೈಲೆಂಟ್ ಆಗಿರು. ಎಷ್ಟಾಯ್ತು ನಿನ್ ಬುಕ್ಕಿಗೆ? ಒಂದು 600 ರೂಪಾಯಿ.
ಅಮ್ಮೋ ಅಷ್ಟೇ. ನಾನು ಯಾವ್ದು ಅಂತ ನಾನು ಏನ್ ತಗೊಂಡ್ ಜಾಸ್ತಿ ತಗೊಂಡಿದ್ದೀನಿ ಹಬ್ಬಮ್ಮ. ಬ್ಯಾಗ್ ಒಂದು ತಗೊಂಡಿದ್ದೀನಿ. ಡಸ್ಟ್ಬಿನ್ ತಗೊಂಡೋಳೆ ಏನಕ್ಕೆ ಮನೇಲಿ ಏನಿಲ್ಲ ಹಸಿ ಕಸ, ರೂಲ್ಸ್ ಫಾಲೋ ಮಾಡ್ತಾರೆ. ಹಸಿ ಕಸ, ಒಣ ಕಸ ಸಪರೇಟ್. ಒಣ ಕಸ ದೊಡ್ಡ. ಅಲ್ಲ ನಿಮ್ ಊರಿಗೆ ಬರ್ತಾರೆ ಕಸ ತಗೊಂಡವರು. ಕಸಕ್ಕಂತೂ ಹಾಕೇ ಇಲ್ಲ ಅವ್ರು. ಚಿರು ನೀನ್ ನಿಲ್ಬಾರ್ಸಿ ನಾವು ನಡೀತಾನೆ ವಿಡಿಯೋ ಅಂತ ಅವ್ರ ರೊಕ್ಕ ತಗೊಂಡಿಲ್ಲ. ಅವ್ರ ಮಗನ್ಗೆ ತಗೊಂಡಿರೋದು ಹೌದಾ? ಶಿವ್ ತಗೊಂಡಿದ್ದೀನಿ ಅಂದ್ಲು. ಶಶಾಂಕ್ಗೆ ಬಂದ್ಬಿಟ್ಟು 129. ಇದ್ರ ಜೊತೆ ಇನ್ನೂ ಒಂದ್ ತಗೊಂಡಿದ್ದಾಳೆ ಗೈಸ್, ಅದೇನೋ ಸ್ಪೂನ್ ಅಲ್ಲ 16 ಕಾಚನೆ ತಗೊಂಡೋಳೆ. ಈ ಕಾಚ್ ನೋಡು ಹೆಂಗೈತೆ. ಇದು ಅವ್ರ ಮಗನ್ ತಗೊಂಡಿರೋದು ಕಲರ್ ಕಾಚ. ಅದು ಹುಡುಕಿ ಇದೇ ತರ ಬೇಕು ಅಂದ್ಬಿಟ್ಟು ವಿ ಶೇಪ್ ಅಲ್ಲಿ ಕಾಚ ಇದು ನನ್ ಕಡೆಯಿಂದ ಗಿಫ್ಟ್ ನಮ್ ಲಡ್ಡುಗೆ. ಇದು ಬಟ್ಟೆ ತಗೊಂಡೆ ಗೈಸ್ ನನ್ ಮಕ್ಳಿಗೆ. ನಾನು ಆಕ್ಚುಲಿ ನನಗಿಲ್ಲ ಅಂದ್ರೂ ಪರವಾಗಿಲ್ಲ ಇವ್ರಿಗೆ ನೋಡಿ. ನಮ್ ಸಾಮ್ರಾಟ್ ಜಿಪ್ಪಿಗೆ ತುಂಬಾ ಕಾರ್ ಅಂದ್ರೆ ಇಷ್ಟ, ಅದಕ್ಕೆ ಲ್ಯಾಂಬರ್ಗಿನಿ ಇಸ್ಕೊಂಡಿದ್ದೀನಿ. ಲ್ಯಾಂಬರ್ಗಿನಿ ಈ ಚಡ್ಡಿನ ರೇಟ್ ಜಾಸ್ತಿ ಆಗಿಲ್ಲ ಮುಂಚ. ಇದು 199. ಇದು ಎರಡರಿಂದ ಗೈಸ್. ಇದು ಎರಡರಿಂದ ಬಂದ್ಬಿಟ್ಟಿದೆ ಎಷ್ಟು 79 ರುಪೀಸ್. ಪ್ಯಾಂಟೀಸ್ ಇವ್ರಿಬ್ರಿಗೆ ಅಂತ ತಗೊಂಡೆ. ಹೊರಗಡೆ ಹಾಕಕ್ಕೆ ಇದೆಲ್ಲ ನಮ್ ಸಿರಿ. ಇದೆಲ್ಲ ಟಿ ಶರ್ಟ್ಸ್ ಎಷ್ಟು ಕೊಡ್ತಾ ಸಿರಿ. ಇದು 99 ರುಪೀಸ್ ಅಷ್ಟೇ. ಇದೆಲ್ಲ ಕಮ್ಮಿ. ಹಾಗೆ ಇಲ್ಲ ಅಂದ್ರೆ ಬೆಳಗ್ಗೆ ತಾನೇ ಟ್ಯಾಕ್ಸ್ ಹಾಕಿದ್ಲ. ಆಕ್ಚುಲಿ ಬ್ಯಾಗ್ ಇಲ್ಲ ನನ್ಗೆ ಯಾವ್ದಾದ್ರು ಒಂದು ಬ್ಯಾಗ್ ಕೊಡ ಅಂತ. ಅದು ಮನೆಯೆಲ್ಲ ಹುಡುಕ್ತಾ ಇದ್ದೆ. ಏನ್ ಕೇಳಿ ಬ್ಯಾಗ್ ತಗೊಳ್ಳೋದು ಒಂದು ಅಂದಾಜು. ಅಲ್ಲ ಅವಳಾದ್ರೂ ಅವಳು ಹಾಕೊಂಡ್ಬಿಟ್ಟವಳೆ ಅಲ್ಲ ಈ ಬ್ಯಾಗ್ ಏನ್ ಗೊತ್ತಾ ಹೆಂಗ್ ಹಾಕೊಳ್ಳೋದು? ಬಾಯ್ ದೀಪ ನನ್ ಜೊತೆ ತುರ್ಕೊಂಡು ಹೋಗ್ತಾರೆ ಈ ಬ್ಯಾಗ್ ಅಲ್ಲ. ಆಕ್ಚುಲಿ ಇಂತ ಎಂಟು ತಗೊಂಡ್ ಬದ್ಲು ಸುಮ್ನೆ ಆರಾಮ ಬ್ಯಾಚುಲರ್ ಬದುಕೋದೇ ಲೈಫ್ ಚೆನ್ನಾಗಿದೆ. 99. ಇದು ನೀರ್ ಕೊಡ್ತೀನಿ. ಇದು ಇದೇನು ಏನು ಇದು ಬ್ರಷ್ ಸಿಕ್ಕಕ್ಕೆ ಏ ಅಂತೆ. ಹೂನ ಮಕ್ಳು ಬಟ್ಟೆ ಎಲ್ಲ ಸ್ವಲ್ಪ ಹೋಗ್ತಿದೆ ಗೈಸ್. ಅಂದ್ರೆ ಎಲ್ಲ ಮಿಕ್ಸ್ 199, 99, 79. ನಮ್ ಕಾಚಗಳೆಲ್ಲ ಕೊಡ್ರಿ. ಕಾಚನೂ ಕದ್ಕೊಂಡು ಆಲ್ಮೋಸ್ಟ್ ನೋಡಿ ಎಲ್ಲ ನನ್ ಮಕ್ಳಿಗೆ ತಗೊಂಡಿರೋದು. ಇದು ಅಷ್ಟೇ ನಮ್ ಸಿರಿಗೆ, ಇದು ನಮ್ ಸಾಮ್ರಾಟ್ಗೆ, ಇಬ್ರಿಗೂ ಜೊತೆ ತಗೊಂಡೆ. ಬಟ್ ಇದೊಂಥರ ನನ್ ಕ್ಯೂಟ್ ಅನ್ಸ್ತು ಸಿರಿಗೆ. ಇಲ್ಲಿ ನೋಡೋ ಶಿವ ಎಷ್ಟು ಚೆನ್ನಾಗಿದೆ. ಎಷ್ಟು ರೂಪಾಯಿ? ಒಂಥರ ಕ್ಯೂಟ್ ಅನ್ಸ್ತು ಗೈಸ್ ನನ್ಗೆ. ಇದು ಜಸ್ಟ್ ಎಷ್ಟು ಗೊತ್ತಾ 189 ರುಪೀಸ್ ಅಷ್ಟೇ. ಇದು ಈ ಆಟ್ಗಳೆಲ್ಲ ಆಕ್ಚುಲಿ ಈ ಆಟ್ ಚೆನ್ನಾಗಿದೆ ಕ್ವಾಲಿಟಿ. ಈ ಚಡ್ಡಿ ನಾವು ತೆಗಿದಿರಾನೆ ಹಾಕೊಂಡವ್ರೆ ನೋಡಿ ಯಾರೋ ಇವ್ರಿಬ್ರು. ಇವಾಗ ಹಾಕೋ ಬಂದ್ರು ಇದನ್ನ. ತೆಗಿದಿರಾನೆ ಹಾಕೋ ಬಂದವ್ರೆ. ನಿಮ್ ಭಾವ ನಿಂಗೆ ಕೇಳ್ದ ಕರ್ಕೊಂಡು ಹೋಗಿ ನಾವು ಸಪ್ರೇಟ್ ಆಗಿ ಹೇಳ್ಕೊಳ್ತೀವಿ. ಹೃದಯದ ಧನ್ಯವಾದಗಳು ಅಪ್ಪಾಜಿಯವರೇ. ಭಾವ ನಂಗೆ ಏನಾಗ್ಬೇಕು? ಏನಾಗ್ಬೇಕು ಅಪ್ಪಾಜಿ? ಏನ್ ಹೇಳಿದೆ? ದೊಡ್ಡಮ್ಮ. ನಾನು ಅಮ್ಮ ಯಾರಲ್ಲಿ ಲ್ಯಾಪ್ಟಾಪ್ ನೋಡು ಸಿರಿ. ಏ ಸುಮ್ನೆ ಇರೇ. ನಿನ್ ತಮ್ಮಂಗೆ ಏನಾದ್ರು ಹೇಳು. ಗುಡ್ ಬಾಯ್. ಕೇಳಿದ ತಕ್ಷಣ ಕೊಡ್ತಾನ. ಯಾವಾಗ ಶಿವ ಎಷ್ಟ್ ಸಲ ಫೋನ್ ಮಾಡಿ ಕೇಳ್ತಾಳ ಅವಳು ನಿನ್ ಹತ್ರ? 3 ಸಲ ಎಲ್ಲ ಕೊಟ್ಟಿದ್ದೀನಿ ಕಣೆ. ಅವಳು ಸುಳ್ಳು ಹೇಳ್ತಾಳೆ. ಇಲ್ಲ 3 ಸಲ ಹಾಕಿರೋದು. ಗೈಸ್ ನಮ್ಮ ಹತ್ರ ಇದುವರೆಗೂ ಈಸ್ಕೊಂಡಿರೋ ದುಡ್ಡಾಗ್ಲಿ ಏನು ಅವಳದು ಅವಳ ಹತ್ರ ಆಚೆ ಬರಲ್ಲ. ಹೇಳ್ತಾಳ ಅಷ್ಟೇ ನಾನು ಕೊಟ್ಬಿಡ್ತೀನಿ ಅಂತ. ಅದು ವಾಪಸ್ಸೇ ಬರಲ್ಲ. ಇವನ್ಗೂ ಫೋನ್ ಮಾಡಿ ಕೇಳಿ ದುಡ್ಡು ಇಸ್ಕೋತಾಳೆ. ಅವ್ರ ಭಾವನ ಏಯ್ ಈ ಕಡೆ ತಿರ್ಗು. ಸೊ ಗೈಸ್ ಬೆಳಗ್ಗೆ ಸಿಗುವ. ಜ್ಯೋತಿ ಹೋಗ್ಬೇಕಾದ್ರೆ ಮತ್ತೆ ಬೆಳಗ್ಗೆ ಸಿಗ್ತೀನಿ. ಬೈ ಬಾಯ್. ನನ್ ಚಾನಲ್ ಸ್ವಲ್ಪ ಮಿನಿ ವ್ಲಾಗ್ಗೆ ಸ್ವಲ್ಪ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ ಸಪೋರ್ಟ್ ಇಂದ ನಾನು ಬೆಳಿತೀನಿ. ನಾನು ಬೆಳೆದು ನಿಮ್ಮನ್ನ ಬೆಳೆಸ್ತೀನಿ. ನಾನ್ ಬೆಳೆದು ನಿಮ್ಮನ್ನ ಬೆಳೆಸೋಣ. ನೀವೇ ನಮಗೆ ಬೆಳೆಸ್ಬೇಕು. ನೀವ್ ಎಲ್ಲೆಲ್ಲಿ ಇರ್ತೀರ ಅಂತ ನನಗೆ ಗೊತ್ತಿರುತ್ತೆ. ಬಂದ್ ಬೆಳೆಸೋಣ ಅಂದ್ರೆ ನಾವು ಸಾಂಬಾರ್ ಹಾಕಿ ಬೆಳ್ಸೋತೀನಿ. ಇವ್ರಿಬ್ರಿಗೆ ಬಾಕ್ಸ್ಗೆ ಏನಾದ್ರು ಇದ್ರೆ ಒಂದೊಂದ್ ಟೈಮ್ ಕೇಳ್ತಾರೆ. ಈ ಪಲಾವ್ ಗಿಲಾವೆಲ್ಲ ಹಿಡಿಯಲ್ಲ ಇವ್ರಿಗೆ ಅಲ್ಲಮ್ಮ. ಶಶಾಂಕ್ ಬೆಳಿಗ್ಗೆ ದೋಸೆ ಚಪಾತಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಮ್ಮ ಜ್ಯೋತಿ ಇವತ್ತು ಹೊರಡ್ತಿದ್ದಾಳೆ ಅಂತ ಬೆಳಗ್ಗೆನೇ ಇದ್ದು ಒಬ್ಬಟ್ಟು ಮಾಡಿದರು. ಸೊ ಅವಳು ಪ್ಲೇಟಲ್ಲಿ ಹಾಕೊಂಡು ತಿಂತಿದ್ಲು ಅಂತ ಸ್ವಲ್ಪ ಅವಳನ್ನ ರೇಗಿಸ್ಕೊಂಡು ಕೂತಿದ್ದೆ. ಆ್ಯಂಡ್ ಹಾಗೆ ಸಿರಿ ಸಾಮ್ರಾಟ್ಗೆ ಸ್ಕೂಲಿಗೆ ಬಿಡಬೇಕಾಗಿತ್ತು. ಸೊ ಸ್ಕೂಲಿಗೆ ಬಿಡೋ ಜವಾಬ್ದಾರಿ ನಂದೇ. ಯಾಕಂದರೆ ಅರ್ಜುನ್ ಅವರು ಜಿಮ್ಗೆ ಹೋಗೋದ್ರಿಂದ ಮಾರ್ನಿಂಗ್ 4 ಗಂಟೆಗೆ ಅವರು ಮನೆಯಿಂದ ಹೊರಟ್ಬಿಟ್ಟಿರ್ತಾರೆ. ಸೊ 4 ಗಂಟೆಯಿಂದ ಹಿಡಿದು 8:30ವರೆಗೂ ಅವ್ರ ಮನೆಗೆ ಬರೋದಿಲ್ಲ. 8:30 ಮೇಲೇನೂ ಆಗುತ್ತೆ. ಸೊ ಮಕ್ಕಳು 8:40 ಒಳಗಡೆ ಸ್ಕೂಲಿಗೆ ಇರಬೇಕು. ಸೊ ಅದಕ್ಕೋಸ್ಕರ ಸ್ಕೂಲಿಗೆ ಬಿಡೋ ಜವಾಬ್ದಾರಿ ನಾನೇ ಅದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಅಮ್ಮ ಬೆಳಗ್ಗೆನೇ ಎದ್ದು ಟಿಫನ್ ಎಲ್ಲ ಮಾಡಿ ಕೊಟ್ಟಿರ್ತಾರೆ. ಸೊ ಅವ್ರು ಬಾಕ್ಸ್ ಕಟ್ಟಿ ಇವರಿಬ್ರಿಗೆ ರೆಡಿ ಮಾಡಿ ನಾನು ಕರ್ಕೊಂಡೋಗಿ ಬಿಡೋದೇ ನನ್ನ ಜವಾಬ್ದಾರಿ ಆಗೋಗುತ್ತೆ. ಸೊ ಇವತ್ತು ಜ್ಯೋತಿ ಕೂಡ ಹೊರಡ್ತಾ ಇದ್ದಾಳೆ. ಸೊ ಬನ್ನಿ ಅವಳನ್ನ ಕಳಿಸ್ಕೊಡೋಣ. ಇವತ್ತಿನ ದಿನ ಅವಳು ಹೋಗ್ಬೇಕಾದ್ರೆ ಹೇಗಿರುತ್ತೆ ಅಂತ ನೋಡೋಣ.
ಬಾಯ್ ಮಾಡಮ್ಮ. ಬಾಯ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ಇವಾಗ ಮಕ್ಕಳನ್ನ ಸ್ಕೂಲ್ಗೆಲ್ಲ ಬಿಟ್ಟು ಮನೇಲಿ ಬಂದು ನಾನು ಟಿಫನ್ ಮಾಡಿ ಇಷ್ಟೊತ್ತಾಯಿತು. ಇವಾಗ ಆಲ್ರೆಡಿ ಬಂದು ಟೈಮು 10:10 ಆಗಿದೆ, 10:10 ನಮ್ಮ ಮೇಡಮ್ ಜ್ಯೋತಿ ಅವರು ಊರಿಗೆ ಹೊರಡ್ತಾ ಇದ್ದಾರೆ. ಡ್ರೆಸ್ಗಳು ಇಸ್ಕೊಂಡಿದ್ಲು ಗೈಸ್. ಆ ಡ್ರೆಸ್ಗಳಲ್ಲಿ ಯಾವುದೋ ಒಂದು ಡ್ರೆಸ್ ಆಗ್ತಿಲ್ಲ ಅಂತ ಇವಾಗ ಸೀರೆನ ಬೇಸ್ ಮಾಡೋಕ್ಕೆ ಪ್ಲಾನ್ ಹಾಕ್ಕೊಂಡಿದ್ಲು. ನಿನ್ನೆಯಿಂದ ಕೇಳ್ತಾನೆ ಇದ್ಲು, ಹೋಗ್ಲಿ ಪಾಪ ಅಂತ ಕೊಡ್ತಾ ಇದ್ದೀನಿ. ಬಟ್ ನೋಡಿ, ಎಲ್ಲ ಸೀರೆಗಳು ಇದ್ರಲ್ಲಿ ಹಾಕಿಟ್ಬಿಟ್ಟಿದ್ದೀನಿ ನಾನು ನಮ್ಮ ಒಂದು ಇದರಲ್ಲಿ ದಿವಾನಲ್ಲಿ. ಆಗಲ್ಲ ಗೈಸ್ ಮಾಡೋಕ್ಕೆ, ತುಂಬ ಕಷ್ಟ ಇದು ಮಾಡೋಕ್ಕೆ. ನನಗೆ ಮನೆ ಮೇಂಟೈನ್ ಮಾಡಿ ಇಲ್ಲಿ ಈ ಬಿಸ್ನೆಸ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ನಾನು ಮೇಂಟೈನ್ ಮಾಡಿಕೊಂಡು ವ್ಲಾಗ್ಗಳು ಮಾಡಿಕೊಂಡು ಆಗ್ತಿಲ್ಲ. ಅದಕ್ಕೋಸ್ಕರ ಸ್ಟಾಪ್ ಮಾಡಿಬಿಟ್ಬಿಟ್ಟೆ. ಕೊಡು ಬಾಕ್ಸ್ ಅಲ್ಲಿ. ಬೇಡ, ಅಲ್ಲೇ ಇಡು, ನಂಗೆ ಬೇಕಾದಾಗ ಎತ್ಕೋತೀನಿ. ನೀಟಾಗಿ ಜೋಡಿಸ್ಬೇಕು ಹಂಗೇನೆ ನೀನು ಎಲ್ಲ ಗೈಸ್. ಆಮೇಲೆ ಇನ್ನೂ ಒಂದು ಸ್ವಲ್ಪ ಕೆಲಸ ಬೇರೆ ಇದೆ. ಇದು ಯಾವುದೋ ವೋಟರ್ ಐ ಡಿ, ಇದೆಲ್ಲ ನಮಗೆ ತಲೆನೋವು ಬಂದ್ಬಿಟ್ಟಿದೆ. ಅದು ಯಾವುದೋ ಫಾರ್ಮ್ ಎಲ್ಲ ಫಿಲ್ ಮಾಡಿ, SIR ಅಲ್ವೇನೆ ಅದು, SIR ಫಾರ್ಮ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಫಿಲ್ ಮಾಡಿ ಇಟ್ಟಿದ್ದೀನಿ. ಇವತ್ತೋ ಕೊಡಬೇಕು ಗೈಸ್. ಆಲ್ರೆಡಿ ನಾನು ರೆಡಿಯಾಗಿ ನಮ್ಮ ಜ್ಯೋತಿ ಮೇಡಮ್ ಅವ್ರು ಬರ್ತಾ ಇದ್ದಾರೆ ಗೈಸ್. ನೋಡಿ ನಮ್ಮ ಜ್ಯೋತಿ. ಯಾವಾಗ ಬರ್ತೀಯ ಮತ್ತೆ? ಗೌರಿ ಹಬ್ಬ. ಗೌರಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರಲ್ಲ, ಏನು ಮಾಡಿದ್ರು ಬರಲ್ಲ. ಇವಾಗ ಟೈಮ್ ಬಂದ್ಬಿಟ್ಟು 12 o'clock ಆಗಿದೆ ಗೈಸ್. ಹಸ್ಬೆಂಡ್ ಬರ್ತಾ ಇದ್ದಾರೆ. ಜ್ಯೋತಿನ ಕಳಿಸ್ಕೊಟ್ಬಿಟ್ಟು ನಾವು ಅಲ್ಲೋಗಿ ಫಾರ್ಮ್ ಕೊಟ್ಟು ಅಲ್ಲಿಂದ ಡೈರೆಕ್ಟ್ ಅಂಗಡಿಗೆ ಹೋಗ್ಬೇಕು. ಸೊ ಬನ್ನಿ, ಜ್ಯೋತಿಗೆ ಇನ್ನು ಅವ್ರ ಭಾವ ಹೋಗ್ಬೇಕು. ಅವ್ರ ಭಾವ ಏನೋ ಲಾಕ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಬೀರು ಲಾಕು. ಅದು ತೊಗೊಂಡು ಅವರು ಆಟೋ ಬುಕ್ ಮಾಡಿ ಅವಳನ್ನ ಕಳಿಸ್ಕೊಟ್ಟಾದ್ಮೇಲೆ ಮುಗೀತು. ಬಾಯ್ಲಿ ಬಾಯ್ಲಿ, ದೊಡ್ಡಮ್ಮಗೆ ಪಪ್ಪಿ ಕೊಟ್ಬಿಟ್ಟು ಹೋಗು ಬಾ. ಇದು ಬರ್ತೀನಿ ನೋಡಿ ಗೈಸ್, ನಾನು ಕರೆದ್ರೆ ಇರು ಬರ್ತೀನಿ ಅಂತವನು. ಬಾ, ಪಪ್ಪಿ ಕೊಡು ದೊಡ್ಡಮ್ಮಗೆ. ದೊಡ್ಡಮ್ಮ ಪಪ್ಪಿ. ಮುತ್ತ ಪಪ್ಪಿ ಕೊಡು. ಪಪ್ಪಿ ಕೊಡು. ಹಗ್ಗಿ ಮಾಡಿ ಟೈಟಾಗಿ ಹಗ್ಗಿ ಮಾಡಿ. ಹಿಂಗೆ ತಪ್ಕೊ, ಟೈಟಾಗಿ ತಪ್ಕೊ, ಹಿಂಗೆ ತಪ್ಕೊಳ. ಅಲಿಸೆ ಬಾಯ್ ಮಾಡಿ ಎಲ್ರಿಗೂ. ಬಾಯನ್ನು ಬಾಯ್ ನಮ್ಮ ಬಂಗಾರ. ಇನ್ ಯಾವಾಗ ನೋಡ್ತೀನ ಇವನ್ನ? ಅಣ್ಣ ಫೋಟೋ, ಅಣ್ಣಗೆ ಪಪ್ಪಿ. ಬಾಯ್ ಬಂಗಾರಿ, ಚೆನ್ನಾಗಿ ಓದ್ಬೇಕು. ಸುಮ್ನೆ ಮಮ್ಮಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಹಿಂಸೆ ಕೊಡ್ಬಾರ್ದು. ಸೈಕಲ್ ಎಲ್ಲ ಎತ್ಕೊಂಡು ರೋಡಲ್ಲಿ ಅಲಿಬಾರ್ದು ಆಯ್ತಾ? ಕರ್ರಗಾಗ್ಬಿಡ್ತೀಯ. ಆಲ್ರೆಡಿ ಕರ್ರಗಾಗಿದ್ಯಾ, ಇನ್ನು ಬಿಸಿಲಲ್ಲೆಲ್ಲ ಓಡಾಡ್ರೆ ಕರ್ರಗ ಹೋಗ್ತೀಯ. ಸ್ಕೂಲಿಂದ ಬಂದ್ಮೇಲೆ ಹೋಮ್ ವರ್ಕ್ ಬರ್ಕೋಬೇಕು, ಟ್ಯೂಷನ್ಗೆ ಹೋಗ್ಬೇಕು, ಚೆನ್ನಾಗಿ ಊಟ ಮಾಡಿ ಮತ್ತೆ ಮಲ್ಕೋಬೇಕು. ಭಾನುವಾರ ಟೈಮ್ ರಜಾ ಇರುತ್ತಲ್ಲ, ಅವಾಗ ಆಟ ಆಡ್ಬೇಕು. ಓಕೆ? ಹಾ, ಬಾ ನಮ್ಮ ಜೊತೆಗೆ ಬಾಯ್. ಬಾಯ್ ಬಾಯ್ ಬಾಯ್. ಗಂಡಿನ ಚೆನ್ನಾಗಿ ನೋಡ್ಕೋ, ಅತ್ತೆ ಮಾವನ ಚೆನ್ನಾಗಿ ನೋಡ್ಕೋ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊ, ನೀನು ಚೆನ್ನಾಗಿರು. ಚೆನ್ನಾಗಿ ನೋಡ್ಕೊಳ್ಳೋರು ಯಾರು ಇಲ್ಲ. ಬಾಯ್ ಬಾಯ್, ಸಿ ಯು. ಚೆನ್ನಾಗಿರು, ಬ್ಲಾಗ್ ಚೆನ್ನಾಗಿ ಮಾಡು. ಚೆನ್ನಾಗಿ ಮಾಡ್ರಿ. ನಿಮ್ಮ ಆಶೀರ್ವಾದ ಹೀಗೆ ಇರ್ಲಿ. ಇಲ್ಲಿ ನನ್ನ ಆಶೀರ್ವಾದ ಇಲ್ಲಿ. ಬೇಡ ಅಯ್ಯೋ, ಇಷ್ಟೆಲ್ಲ ಬೇಡ. ಬಾಯ್ 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 ಗೈಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ. ಸೊ ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಅಂಡ್ ಹಾಗೆ ಮರೀದಿರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ವಿಡಿಯೋ ಅಂದ್ರೆ ಇಷ್ಟ ಪಡ್ತೀರಾ, ಯಾಕಂದ್ರೆ ಎಲ್ಲರೂ ಇದ್ದಾರೆ. ಮಾತಕ್ಕೆ ಮುಂಚೆ ಎಲ್ಲೇ ಸಿಕ್ಕರು ಎಲ್ಲರೂ ಹೇಳೋದು ಒಂದೇ. ಮೊನ್ನೆನೇ ಒಬ್ರು ಸಿಕ್ಕಿದ್ರು, ಎಲ್ಲ ಇಷ್ಟ ಮಾಡ್ಸಿರ್ತಾನ. ವಿಶಾಲ್ ಮಠಲ್ಲಿ ಒಬ್ರು ಸಿಕ್ಕಿದ್ರು. ನಾವು ನೋಡೋದೇ ವ್ಲಾಗು ನಿಮ್ದು ನಿಮ್ಮ ಹಸ್ಬೆಂಡ್ ಇಂದ. ನಿಮ್ ಹಸ್ಬೆಂಡ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ನಿಮ್ ಪ್ರೀತಿ ವಿಶ್ವಾಸ ಹೀಗೆ ಇರ್ಲಿ. ನಿಮ್ಗೆ ಈ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರ್ಲಿ. ಎಲ್ಲ ನಿನ್ನನ್ನೇ ಇಷ್ಟಪಡ್ತಾರೆ. ಥ್ಯಾಂಕ್ ಯು ಚೆನ್ನ. ಈ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೀಗೆ. ಥ್ಯಾಂಕ್ ಯು ಚೆನ್ನ. ಥ್ಯಾಂಕ್ ಯು. ಬಾಸ್ ಅದು ಡೈಲಾಗ್, ನಾನು ಹೇಳ್ತಾ ಇರೋದು ನಮ್ ಬಾಸ್ ಡೈಲಾಗ್. ನಡಿ ಹೋಗೋಣ ಜೊತೆ. ಬಾಯ್. ಖಾಲಿ ಬರ್ಬೇಕಾದ್ರೆ ಬ್ಯಾಗ್ ಇದ್ದಿಲ್ಲ, ಖಾಲಿ ಇತ್ತು. ನಾನು ಹೇಳಿಲ್ವಾ ಗೈಸ್, ಬರ್ಬೇಕಾದ್ರೆ ಖಾಲಿ ಕೈಲಿಂದ ತುಂಬ್ಕೊಂಡು ಹೋಗಕ್ಕೆ. ಬಾಯ್, ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋ ನೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಯಾವ್ದ ನಮ್ಮ ಪಾಪು ಕಾಚನಲ್ಲ. ಬಾಯ್ ಬಾಯ್.
ಗೈಸ್ ಹಾಗೆ ನಿಮಗೆ ಇದೊಂದು ಪುಟ್ಟು ಬಿಟ್ಟು ಇದನ್ನು ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಸೊ ಇಲ್ಲಿ ಕಾಣಿಸ್ತಿದೆಯಲ್ವಾ, ಸೊ ಇದೇ ಮನೇಲಿ ನಾವಿದ್ದಿದ್ದು ಚಿಕ್ಕ ವಯಸ್ಸಲ್ಲಿ. ನಾನು ನಮ್ಮಮ್ಮ ನಾವು 4 ಜನ ಮಕ್ಕಳು, ಅಂದರೆ ನಾನು ನನ್ನ ತಂಗಿ ನನ್ನ ತಮ್ಮ. ಸೊ ಇಷ್ಟು ಜನ ನಾವು ಇದೇ ಪುಟ್ಟು ಮನೇಲಿ ವಾಸವಾಗಿದ್ವಿ. ಆಗ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಈಗ ಸ್ವಲ್ಪ ಎಲ್ಲ ನೀಟಾಗಿ ಚೇಂಜಸ್ ಮಾಡಿ ಒಂಥರ ಕಟ್ಕೊಂಡಿದ್ದಾರೆ. ಬಟ್ ಈ ಕಡೆ ಬಟ್ಟೆಗಳು ಹಾಕಿದ್ದಾರೆ, ಅಲ್ಲಿ ಡೋರ್ ಇತ್ತು ನಾವಿದ್ದಾಗ. ಸೊ ಈಗ ಡೋರ್ ಈ ಕಡೆ ಚೇಂಜ್ ಮಾಡ್ಕೊಂಡಿದ್ದಾರೆ. ಸೊ ನಾನು ಅದು ಫಾರ್ಮ್ ಇದೆ ಅಲ್ವಾ, ವೋಟರ್ ID ಫಾರ್ಮ್, ಅದನ್ನು ಕೊಡೋಕೆ ಹೋದಾಗ ನಾನು ಅಲ್ಲಿ ನಿಂತ್ಕೊಂಡಿದ್ದೆ. ಸೊ ಅದೇ ಮನೇಲಿ ನಾವು ನಮ್ಮ ಅಪ್ಪನ ಜೊತೆ ಕಳೆದಂತಹ ದಿನಗಳು ಅದೇ ಲಾಸ್ಟು. ನಮ್ಮ ಅಪ್ಪನೂ ಇದೇ ಮನೇಲಿ ತೀರೋಗಿದ್ದು. ಅವ್ರು ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ, ಆ್ಯಕ್ಚುಲಿ ಅವರು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ರು ಅಂತ. ಸೂಸೈಡ್ ಮಾಡ್ಕೊಂಡು ಅವರು ತೀರೋಗಿದ್ದು. ಸೊ ಇದೇ ಮನೇಲೆ ನಮ್ಮ ಅಪ್ಪ ತೀರೋಗಿದ್ದು. ಬಟ್ ಅಲ್ಲಿ ನಿಂತ್ಕೊಂಡಾಗ ನಾನು ಈ ಮನೆ ವೀಡಿಯೋ ಮಾಡ್ಬೇಕಾದ್ರೆ ಒಂಥರ ಎಲ್ಲ ಸ್ವಲ್ಪ ಲೈಕ್ ಅಂದರೆ ನನಗದೆಲ್ಲ ಒಂಚೂರು ನೆನಪಾಗ್ತಿತ್ತು. ನಮ್ಮಪ್ಪ ಕುತ್ಕೊಳೋ ಜಾಗ ಆಗಿರ್ಬೋದು, ಆ ಮನೆ ಆಗಿರ್ಬೋದು, ಆ ಕಳೆದಂಥ ದಿನಗಳಾಗಿರ್ಬೋದು, ಎಲ್ಲ ನೆನಪಾಗ್ತಿತ್ತು. ಸೊ ಅದಕ್ಕೋಸ್ಕರ ಅದು ಹೇಳ್ಬೇಕಾದ್ರೆ ಒಂಥರ ಫೀಲ್ ಆಗುತ್ತೆ. ಬಟ್ ಹೇಳ್ಕೊಳೋದಕ್ಕಾಗೋದಿಲ್ಲ. ಒಂದೊಂದು ಟೈಮು ನಂಗೆ ಅದೆಲ್ಲ ನೆನೆಸ್ಕೊಂಡಾಗ ಒಂಥರ ಬೇಜಾರಾಗುತ್ತೆ ಗೈಸ್. ಸೊ ನಾವು ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಖುಷಿಯಾಗಿದ್ವಿ ಈ ಮನೇಲಿ, ಪುಟ್ಟು ಮನೇಲಿ. ಬಟ್ ಇದೇ ಮನೇಲಿ ನಮ್ಮ ತಂದೆ ತೀರೋಗಿದ್ದು. ಸೊ ಈ ಮನೆ ನೋಡಿದಾಗ ಒಂದು ಸ್ವಲ್ಪ ಫೀಲ್ ಆಯಿತು. ಸೊ ಸಾರಿ, ಬೇಜಾರು ಮಾಡ್ಕೋಬೇಡಿ. ಬಟ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನಿಸ್ತು. ಸೊ ಇದು ಯಾವತ್ತಾದರೂ ನಾನು ವ್ಲಾಗ್ ಮಾಡಬೇಕು ಅಂದ್ಕೊಂಡ್ರೆ ಈ ಮನೆದು ನಿಜ ಪಕ್ಕ ಒಂದು ದಿವಸ ಈ ಮನೆಗೆ ಹೋಗಿ ನಾನು ವ್ಲಾಗ್ ಮಾಡೇ ಮಾಡ್ತೀನಿ. ಬಟ್ ಅಲ್ಲಿರೋರನ್ನ ಒಂಚೂರು ವಿಚಾರಿಸ್ಬೇಕಷ್ಟೆ. ಸೊ ಥ್ಯಾಂಕ್ ಯು.